ಏನವ ಏನಂದೆ ಅತ್ತೆನಾ? ಅಯ್ಯೋ ಪಿಂಕಿ, ಇಟ್ಟಲ್ಲ ಬೆಂಕಿ. ಅದು ರಶ್ಮಿ ಯಾವಾಗ್ಲೂ ಅತ್ತೆ ಅಂತ ಕರಿತಿರ್ತಾಳಲ್ಲ, ಅದನ್ನ ನೋಡಿ ನಾನು ಕನ್ಫ್ಯೂಸ್ ಆಗಿ ಅತ್ತೆ ಅನ್ಬಿಟ್ಟೆ. ಸಾರಿ ಅಂಕಲ್. ಸಾರಿ ಕೇಳಬೇಕಾಗಿರೋದು ನನಗಲ್ಲ, ನನ್ನ ಸೊಸೆ ಕೇಳಬೇಕು ನೀನು. ಯಾಕೆ ಅಂದರೆ ಲೀಲಾ ಯಾರಿಗೂ ಅತ್ತೆ ಆಗಕ್ಕಾಗಲ್ಲ, ನಾನು ಯಾರಿಗೂ ಮಾವ ಆಗಕ್ಕಾಗಲ್ಲ. ಅದು ಏನೇ ಇದ್ರೂ ನನ್ನ ಸೊಸೆ ರಶ್ಮಿಗೆ ಮಾತ್ರ. ಸರಿ ಅಂಕಲ್, ನಾನೇನು ಬರ್ತೀನಿ. ಅವಳೇನು ಅತ್ತೆ ಅಂದ ತಕ್ಷಣ ಆ ಕಡೆನೇ ತಿರ್ಕೊಂಡು ನೋಡ್ತಾ ಇದೆಯಲ್ಲ, ಬಾಯಿಲಿ ಬಡಿಸು. ಸ್ಪೆಷಲ್ ಗಿಫ್ಟಾ? ಏನ್ ಸರ್ ಅದು? ಮೆಡಿಕಲ್ ಲೈಸೆನ್ಸ್. ಸರ್, ಲೈಸೆನ್ಸಾ? ಈಗಾಗಲೇ ನೀವು ಲೈಸೆನ್ಸ್ನ ಕಳಿಸಿದ್ರಿ. ಅನ್ಫಾರ್ಚುನೇಟ್ಲಿ ಅದು ನನ್ನ ಕೈಗೆ ಸಿಗದೆ ಹಾಳಾಗೋಗ್ಬಿಟ್ಟಿದೆ. ನೀವು ಮತ್ತೆ ಲೈಸೆನ್ಸ್ ಅಂತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ ಸರ್. ಲೈಸೆನ್ಸ್ ಹಾಳಾದರೆ ಮತ್ತೆ ಸಿಗೋದು ಕಷ್ಟ, ಆದರೆ ನಿನಗೆ ಮತ್ತೆ ಲೈಸೆನ್ಸ್ ಸಿಗ್ತಾ ಇದೆ. ಅದಕ್ಕೆ ಏನು ಕಾರಣ ಅಂತ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಾರೆ. ಲೈಸೆನ್ಸು ಒಂದು ಸಾರಿ ಕಳೆದಿದ್ರೆ ಮತ್ತೆ ಸಿಗೋದಿಲ್ಲ, ಆದರೆ ಆ ವ್ಯಕ್ತಿ ಪರಿಶ್ರಮದಿಂದ ನಿನಗೆ ಮತ್ತೆ ಸಿಗೋ ಹಾಗೆ ಸಾಧ್ಯ ಆಯಿತು. ವ್ಯಕ್ತಿನ? ಯಾರು ಸರ್ ಅದು? ಹೇಳಿ ಸರ್. ಅದೇನು ಅಂತ ನಾನು ಹೇಳ್ತೀನಮ್ಮ. ಎಲ್ಲರೂ ದೇವರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ, ಆದರೆ ದೇವ್ರ ಜೊತೆ ಬದುಕೋ ಅವಕಾಶ ಎಷ್ಟು ಚೆನ್ನಾಗಿ ಸಿಗುತ್ತೆ ಹೇಳಿ? ನನಗೆ ಸಿಕ್ಕಿದೆ. ಇಲ್ಲಿದ್ದಾರೆ ನೋಡಿ, ಇವರೇ ನಾನು ಆರಾಧಿಸೋ ದೇವ್ರು. ನನ್ನ ಪಾಲಿನ ದೇವ್ರೆ ನನ್ನ ಜೊತೆ ಜೀವನ ಮಾಡ್ತಿದ್ದಾರೆ. ಈ ಬದುಕು ನನಗೆ ನನ್ನ ಗಂಡ ಕೊಟ್ಟಿರೋ ವರ. ನಾನು ಉಸಿರಿರೋ ಕೊನೆ ಕ್ಷಣದವರೆಗೆ ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ. ನನ್ನ ಗಂಡನ ಜೊತೆನೆ ನನ್ನ ಕೊನೆ ಉಸಿರು ಹಾಕಬೇಕು. ಅಲ್ಲಿವರೆಗೂ ನಾನೇನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನೋ, ಜನಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನ್ಯಾಯವಾಗಿ ಮಾಡ್ತೀನಿ ಸರ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮೀರಿ ಹ್ಯುಮ್ಯಾನಿಟಿಗೆ ಬೆಲೆ ಕೊಟ್ಟು ಅವ್ರ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you so much. ರಶ್ಮಿ, ಏನಾಯ್ತವ? ಯಾಕವ್ವ ಅಳ್ತಿದ್ಯಾ? ಮಾವ, ಅದು ಯಾರಾದ್ರೂ ಏನಾದ್ರು ಅಂದ್ರ ಹೇಳವ್ವ ತಾಯಿ. ಯೋ ಮಾವ, ಒಂದ್ ನಿಮಿಷ. ನೀನು ಯಾರನ್ನೂ ಕಾಪಾಡಬೇಕಾಗಿಲ್ಲ, ನಾನಿನ್ನು ಬದುಕಿದ್ದೀನಿ. ನಿನ್ನ ಕಣ್ಣೀರ್ಗೆ ಕಾರಣ ಆದವ್ರನ್ನ ಸಿದ್ದು ತೋರಣ ಕಟ್ಟುಬಿಡ್ತೀನಿ. ಅಯ್ಯೋ ಮಾವ, ಒಂದ್ ನಿಮಿಷ, ನಾನ್ ಸ್ವಲ್ಪ ಹೇಳೋದ್ ಕೇಳಿ. ಹೇಳೋದು ಕೇಳೋದು ಎಲ್ಲ ಮುಗ್ದಿದೆ. ನನ್ನ ಕೋಪದ ಕಟ್ಟೆ ಹೊಡಿತು ಅಂದ್ರೆ ಯಾರನ್ನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹೇಳು ಕಂದ, ನಿನ್ನ ಕಣ್ಣೀರ್ಗೆ ಕಾರಣ ಹೇಳು ಕಂದ. ಮಾವ, ಸ್ವಲ್ಪ ಸಮಾಧಾನ ಮಾವ. ಸಮಾಧಾನ ಅಂತ ಕೂತ್ಕೊಂಡ್ರೆ ದಾನ ಮಾಡ್ಬಿಡ್ತಾರೆ ಈ ಮನೆ ಜನ. ನನ್ ಗೊತ್ತು ಎಲ್ಲ ಲೀಲಂದೆ ಕೆಲಸ ಅಂತ. ಇವತ್ತು ನಿಮ್ಮ ಅತ್ತೆನ
ಸುಟ್ಟಾಕ್ಬಿಡ್ತೀನಿ. ನಿನ್ನ ಮನೆ ಸಮಸ್ಯೆಗೆ ಆ ತಾಳ್ಮೆನೇ ಪರಿಹಾರ. ಅದೊಂದನ್ನ ತನ್ಕೋ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಆಮೇಲೆ ನನ್ನ ಕೈ ಕಟ್ಟಾಕ್ಬಿಟ್ರಲ್ಲ. ಲೀಲಾ ಲೀಲಾ ಏ ಲೀಲಾ, ಏನ್ರಿ ಒಳ್ಳೆ ಕೆಲಸ ಮಾಡಕ್ಕೂ ಬಿಡಲ್ಲ ನೀವು. ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಸೊಸೆ ಕಣ್ಣಲ್ಲಿ ಕಣ್ಣೀರು ಯಾಕೆ ಹಾಕಿಸ್ದೆ? ಪಾರು, ಹೇಗಿತ್ತು ಸರ್ಪ್ರೈಸ್? ನಾನಂತೂ ಇದನ್ನ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಮಾವನು ನೋಡು, ನನಗೊಂದು ಕ್ಲೂನು ಬಿಟ್ಕೊಡ್ದೆ ಕರ್ಕೊಂಡು ಬಂದಿರೋದು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದು ನಮಗೂ ಸರ್ಪ್ರೈಸೇ. ಲೈಸೆನ್ಸ್ ಇಲ್ಲದೆ ಕ್ಲಿನಿಕ್ ಓಪನ್ ಮಾಡೋಕ್ಕಾಗಲ್ಲ ಅಂತ ನಮಗೂ ಗಾಬರಿ ಆಗಿತ್ತು ಗೊತ್ತಾ. ಆದರೆ ಈ ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ VC ಅವ್ರು ಹೇಳ್ದಂಗೆ ದೇವ್ರಂತ ಮನುಷ್ಯನೇ ನಿನ್ನ ಗಂಡನಾಗ ಪಡೆದಿದೆ ಪಾರು. ಅಯ್ಯಯ್ಯೋ, ಬಹು ದೊಡ್ಡ ಮಾತು. ದೊಡ್ಡ ಮನುಷ್ಯ ಮಾವ ನೀನು, ನಿನಗೆ ದೊಡ್ಡ ಮಾತು ಆಡಲೇಬೇಕು. ನನಗೋಸ್ಕರ ಇಷ್ಟೆಲ್ಲ ಯಾರು ಯಾವತ್ತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀನು ಮಾಡಿದ್ಯಾ. ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು ಮಾವ, ನಾನು ಇಡೀ ಜಗತ್ತನ್ನ ಗೆದ್ಬಿಡ್ತೀನಿ. ಪಾರು, ಕೊನೆ ಗಂಟನು ನಾನು ನಿನ್ನ ಜೊತೆನೇ ಇರ್ತೀನಿ. ಅದು ಏನು ಗೆಲ್ತೀಯೋ ಗೆಲ್ಲು, ಯಾವಾಗಲೂ ನಾನು ನಿನ್ನ ಪಕ್ಕನೇ ನಿಂತಿರ್ತೀನಿ. ಸರಿ ಮಾವ, ಲೇಟ್ ಆಗಿಬಿಡುತ್ತೆ, ಮನೆಗೆ ಹೊರಡೋಣ. ಸರಿ ಕಣ್ರೆ, ಥ್ಯಾಂಕ್ ಯು ಸೋ ಮಚ್. ನಾವಿನ್ನು ಬರ್ತೀವಿ. ಬರ್ತೀನಿ.